ಆಯ್ಸ್ ಕಣ್ರಪ್ಪ, ಮತ್ತೆ ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ಕೂಡ ಸೇಮ್ ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ ಕೆಲಸದ ಒತ್ತಡದ ಮೇಲೆ. ನಾನಿವತ್ತು ಮನೇಲಿ ಒಬ್ಬನೇ ಇದ್ದೀನಿ. ನಾನಿವತ್ತು ನನ್ನ ಊಟಕ್ಕೆ ನಾಷ್ಟಕ್ಕೆ ಎಲ್ಲನೂ ಸೇರಿಸಿ ಒಂದೇ ಡಿಶ್ನ ಮಾಡಿದ್ದೀನಿ. ಅದು ನಿಮ್ಗೇನು ಗೊತ್ತಾ? ತೋರಿಸ್ತೀನಿ ಬನ್ನಿ. ಬಸ್ಸಾರು, ಮುದ್ದೆ, ಕಾಲ್ ಸೂಪ್ ಇವೆಲ್ಲನೂ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡಿದ್ದು ಮಾತ್ರ ನಾನು, ಆದರೆ ಸಾಂಬಾರು ಮಾಡಿರೋದು ಅಮ್ಮ, ಕಾಲು ಸೂಪ್ ಮಾಡಿರೋದು ಅಮ್ಮ. ಆದರೆ ಕಾಲು ಸೂಪ್ ಮಾಡಿರೋದು ನಾನು, ಅದಕ್ಕೆ ಹೆಲ್ಪ್ ಮಾಡಿರೋದು ನಮ್ಮಮ್ಮ. ನನ್ನ ಕಾಲು ಸೂಪ್ ಮಾಡೋ ವಿಡಿಯೋನ ನಾನು ಆಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯಮಾಡಿ ಎಲ್ಲ ನನ್ನ ಫಾಲೋವರ್ಸ್ ಹೋಗಿ ನೋಡ್ಬೇಕಂತ ಕೇಳ್ಕೊತೀನಿ. ಹಾಗೆ ಮತ್ತೆ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಟೊಮೊಟೊ ಬಾತ್ ಮಾಡ್ತೀನಿ. ಅದ್ರ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ನೋಡಿ. ನಾನು ಆಗಲೇ ಟೊಮೊಟೊ ಬಾತಿಗೆ ಇವಾಗಿಂದನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇರೋದು ಒಂದೇ ಪ್ರಿಪ್ರೇಷನ್ ಅಂದರೆ, ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. 2 ಗಂಟೆ 10 ನಿಮಿಷ. ನಮ್ಮ ಅಣ್ಣ ಇನ್ನೇನು ಬರ್ತಾನೆ. ನಾನು 2 ಮುದ್ದೆ ಮಾಡಿದ್ದೆ, ನಾನು ಒಂದು ಸ್ವಲ್ಪ ಉಂಡಿದ್ದೀನಿ. ಇವಾಗ ನಮ್ಮ ಅಣ್ಣ ಬರ್ತಾರೆ, ನಮ್ಮ ಅಣ್ಣಂಗೆ ಊಟ ಇಟ್ಕೊಡ್ಬೇಕು. ಮತ್ತು ಇನ್ನೇನು ಸಮಾಚಾರ ಸ್ನೇಹಿತರೆ? ನಾನು ಹಿಂಗೆ ಸ್ವಲ್ಪ ದಿನದ ನಂತರ ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ಗಳು, ಹೋಮ್ ಟೂರು ಎಲ್ಲನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ದಯಮಾಡಿ ಹೋಗಿ ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ನಾನು ಪಕ್ಕ ಅಪ್ಪು ಅಣ್ಣನ ಅಭಿಮಾನಿ, ಅದಕ್ಕೆ ದೇವ್ರ ಜಾಗದಲ್ಲಿ ಅಪ್ಪು ಸರ್ನು ಹಾಕಿದ್ದೀನಿ. ತುಂಬ ಜನರು ಯಾವಾಗಲೂ ಮನೆ ಒಳಗಡೆ ವೀಡಿಯೋ ಮಾಡ್ತೀಯಾ, ನಿಮ್ಮಮ್ಮ ಇರಲ್ಲ, ಹೊರಗಡೆ ಕೆಲಸ ಮೇಲೆ ಹೋಗಿರ್ತಾರೆ, ನಿನಗೆ ಬೇಜಾರಾಗಲ್ಲ ಮನೇಲಿ ಒಬ್ಬನಿಗೆ ಅಂತಾರೆ. ಖಂಡಿತ ನನಗೆ ಬೇಜಾರು ಆಗೋದೇ ಇಲ್ಲ. ಯಾಕಂದರೆ ಹೇಳ್ತೀರಾ ಅಂದರೆ, ನೀವು ಹೇಳ್ತೀರಾ ನಿನ್ನ ಹತ್ರ ಫೋನ್ ಐತೆ, ಅದಕ್ಕೆ ನೀನು ಫೋನ್ ನೋಡ್ಕೊಂಡು ಕೂತ್ಕೊಂತೆ ಬೇಜಾರಾಗಲ್ಲ ಅಂತ. ಅದು ಸುಳ್ಳು. ನಮ್ಮ ಅಣ್ಣನ ಸೆಕೆಂಡ್ PUC ಸನ್ಮಾನದಲ್ಲಿ ಅವ್ರ ಟೀಚರ್ ಅವ್ರಿಗೊಂದು ಬುಕ್ ಕೊಟ್ಟಿದ್ರು, ಡಾಕ್ಟರ್ ರಾಧಾಕೃಷ್ಣನ್ ಬಗ್ಗೆ. ಅವರು ದೊಡ್ಡ ಟೀಚರು. ಅವ್ರ ಹೆಸರು ಹೇಳ್ಕೊಂಡು ಅವ್ರ ಜನ್ಮದಿನ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆ ವ್ಯಕ್ತಿ ರಾಧಾಕೃಷ್ಣ ಅವ್ರ ಬಗ್ಗೆ ಬುಕ್ಕೇ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ಆ ಬುಕ್ನ ತಂದು ಮನೇಲಿ ಹುಷಾರಾಗಿ ಮಡಗಿದ್ದ. ನಾನು ದಿನ ಆ ಬುಕ್ನ ಓದ್ತಾ ಇದ್ದೀನಿ. ನಾನು ಅದನ್ನು ಫುಲ್ ಕಂಪ್ಲೀಟ್ ಮಾಡಬೇಕಂತ ನನ್ನ ಆಸೆ. ಯಾಕಂದರೆ ಇದು ನನ್ನ ಶಿಕ್ಷಕರು ಹೇಳಿರೋದು, ಯಾವುದೇ ಮನೇಲಿ ಸುಮ್ಮನೆ ಕೂತಿದ್ರು, ಯಾವಾಗಲೇ ಕೂತಿದ್ರು ನೀನು ಆ ಬುಕ್ ಓದೋದ್ರಿಂದ ಮೈಂಡು ಇನ್ನೂ ಸ್ವಲ್ಪ ಬೆಳೆಯುತ್ತೆ ಅಂತಂದರು. ಅದಕ್ಕೆ ನಾನು ಬುಕ್ ಓದ್ತೀನಿ, ಅವ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಅವ್ರ ಬಗ್ಗೆ ತಿಳ್ಕೊತೀನಿ. ಆ ಬುಕ್ಕು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಸಿದ್ಧಾಂತಗಳಿವೆ. ಟೀಚರ್ ಆಗಬೇಕಂದ್ರೆ ಎಷ್ಟು ಕಷ್ಟಪಡಬೇಕು, ಮತ್ತು ಟೀಚರ್ ವೃತ್ತಿ ಏನು, ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಡೆವಲಪ್ ಆಗಬೇಕು, ಯಾವ ಬುದ್ಧಿ ಕಲಿಬೇಕು, ಯಾವ ಬುದ್ಧಿ ಕಲಿಬಾರ್ದು, ಮತ್ತು ಆ ರಾಧಾಕೃಷ್ಣರವರ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿಯವರು, ಅವರ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ದಾರೆ, ಅವನ್ನೆಲ್ಲ ಪ್ರತಿಯೊಂದೂ ಆ ಬುಕ್ಕಲ್ಲಿ ಬರ್ತಿದೆ. ಅದಕ್ಕೆ ಆ ಬುಕ್ನ ನಾನು ಓದೋಕ್ಕೆ ಶುರು ಮಾಡಿದ್ದೀನಿ. ನಾನು ಯಾವ ಥರ ಬೆಳಿಬೇಕಂದ್ರೆ, ನಾಳೆ ನನ್ನದು ಒಂದು ಬುಕ್ ಬರಿಬೇಕಂತ ನನ್ನ ಆಸೆ. ಹಾಗೆ ನಮ್ಮ ಶಿಕ್ಷಕರು ಹೇಳಿದರು, ನೀವು ಪರಿಶ್ರಮ ಮಾಡಬೇಕು, ನಿಮ್ಮ ಪರಿಶ್ರಮ ಮಾಡಿದಾಗ ಫಲ ಸಿಗುತ್ತೆ. ನೀವು ಪರಿಶ್ರಮ ಮಾಡೋದು ನಿಮಗೆ ಗೊತ್ತಾಗಲ್ಲ, ಆದರೆ ನಿಮ್ಮ ಫಲ ಸಿಕ್ಕಾಗ ಗೊತ್ತಾಗುತ್ತೆ. ಅದು ನಮ್ಮ ಪರಿಶ್ರಮದಿಂದ ನಮಗೆ ಸಿಕ್ಕಿರೋದು, ನಮ್ಮ ಪರಿಶ್ರಮದಿಂದ ಫಲ ಸಿಕ್ಕಿರೋದು. ಯು ವಾಂಟ್ ಟು ಡೂ ಎ ಹಾರ್ಡ್ ವರ್ಕ್, ದಟ್ ಒನ್ ಡೇ ಯು ವಿಲ್ ಗೆಟ್ ಎ ಸಕ್ಸಸ್. ಆ ಮಾತು ಯಾವಾಗ ನಿಜ ಅನಿಸಿತ್ತಂದರೆ, ನಾನು ಯಾವಾಗ ಡಾಕ್ಟರ್ ರಾಧಾಕೃಷ್ಣರವರ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಗ ಗೊತ್ತಾಯಿತು ನಮ್ಮ ಶಿಕ್ಷಕರು ಹೇಳಿದ ಮಾತು ಸತ್ಯ ಅಂತ. ಅದಕ್ಕೆ ಅವ್ರದ್ದು ಹೇಳ್ದಂಗೆ ನಾನು ನನ್ನ ಪರಿಶ್ರಮನ ಮಾಡ್ತಾಯಿದ್ದೀನಿ. ನನಗೆ ಒಂದಲ್ಲ ಒಂದು ದಿನ ಫಲ ಸಿಗುತ್ತೆ. ಹಾಗೆ ನೀವು ಮಕ್ಕಳುಗಳು ಹೇಳ್ಬೇಕಾದ್ರೆ ನಿಮಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ತಂದೆ ತಾಯಿದಿರಿಗೆ ಕಷ್ಟ ಕೊಡಬೇಡಿ. ಯಾಕಂದರೆ ಅವರು ನಿಮಗೆ ಕಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ. ಅವ್ರ ಕಷ್ಟಕ್ಕೆ ಎಲ್ಲ ಒಂದಿನ ಮುಕ್ತಿ ಸಿಗಬೇಕು. ಅದು ಸಿಗಬೇಕಾದ್ರೆ ನೀವು ಒಂದು ದೊಡ್ಡ ವ್ಯಕ್ತಿಯಾಗಿ ಅವ್ರನ್ನ ಸುಖವಾಗಿ ನೋಡ್ಕೊಬೇಕು. ಆಗ ನಿಮಗೆ ಫಲ ಸಿಕ್ಕಿರೋದು ನಿಮಗೆ ಅರಿವಾಗುತ್ತೆ. ತಂದೆ ತಾಯಿ ಯಾವತ್ತು ದೇವ್ರ ಥರ, ಆದರೆ ನಾನು ನನ್ನ ತಂದೆ ತಾಯಿನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಮತ್ತು ಅವ್ರಿಗೆ ಒಳ್ಳೆ ಗೌರವ ಕೊಡ್ತೀನಿ. ಕೆಲವರು ಹೇಳ್ತಾರೆ, ನೀನು ಹೆಣ್ಮಗ ಕೊಡಬೇಕಾಯ್ತು, ಅಷ್ಟೊಂದು ಹೆಲ್ಪ್ ಮಾಡ್ತೀನಿ ನಿಮ್ಮ ಅಮ್ಮಗೆ ಅಂತ. ನನಗೆ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನನಗೆ ಒಂಚೂರು ಕಷ್ಟ ಬರ್ದಂಗೆ ನೋಡ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಈಗಿಂದನೇ ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಈಸಿ ಮಾಡ್ತಾಯಿದ್ದೀನಿ. ನಮ್ಮಮ್ಮಂಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಒಳ್ಳೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀನಿ. ನಾನು ಯಾರಿಗೂ ಬ್ಯಾಕ್ ಬೋನ್ ಆಗಿಲ್ಲ, ನಮ್ಮ ಅಮ್ಮನಿಗೆ ಬ್ಯಾಕ್ ಬೋನ್ ಆಗಿದ್ದೀನಿ ಅಂತ ಅದೊಂದು ಖುಷಿ. ಯಾಕಂದರೆ ನನ್ನ ಬ್ಯಾಕ್ ಬೋನ್ ಅವರಿಂದನೇ ಬಂದಿರೋದಾದ್ರಿಂದ ನಾನು ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀನಿ. ಯಾವುದೇ ಕೆಲಸದಲ್ಲಿದ್ದರೂ, ಯಾವುದೇ ಶೂಟಿಂಗ್ ಹೋದ್ರೂ ಬೆಳಗ್ಗೆ ಬೇಗ ಎದ್ದು ನಾಷ್ಟಕ್ಕೆ ರೆಡಿ ಮಾಡಿ ಅವ್ರಿಗೆ ತಿಂಡಿ ತಿನ್ನಿಸಿ, ನಾನೇ ನನ್ನ ಕೈಯಾರ ತಿನ್ನಿಸಿ ಅವ್ರನ್ನ ಶೂಟಿಂಗಾಗಲಿ ಮತ್ತು ಅವರ ಪ್ರಮೋಷನ್ಗಾಗಿ ನಾನೇ ಕಳಿಸ್ಕೊಡ್ತೀನಿ. ಅದೊಂದು ಖುಷಿ ನನಗೆ. ಇಷ್ಟು ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ನನ್ನ ಚಾನಲ್ನ ಫಾಲೋ ಮಾಡ್ಕೋಬೇಕಂತ ಕೇಳ್ಕೊತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲು, ಫೇಸ್ಬುಕ್ ಚಾನಲು, ಇನ್ಸ್ಟಾ ಚಾನಲು ಎಲ್ಲ ಕಡೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯಮಾಡಿ ನನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಎಲ್ಲರಿಗೂ.
ಬಾಯ್.